ಬೆಂಗಳೂರು ನಗರದಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಸುಮಾರು 300ಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಜಮೀನನ್ನು ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಅದರ ಮಾರುಕಟ್ಟೆ ಮೌಲ್ಯ ಸುಮಾರು 10,000 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ನಾವೀಗ ಆಲ್ರೆಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಇವತ್ತು ಸಹ ಇಲ್ಲಿ ದೊಡ್ಡ ನಾಗಮಂಗಲ ಕೆರೆ ಒತ್ತುವರಿ ಆಗಿದೆ. ಒತ್ತುವರಿ ಅಷ್ಟೇ ಅಲ್ಲ, ಒತ್ತುವರಿ ಮಾಡಿ ಯಾರೋ ಬಡವ್ರ ಮನೆ ಕಟ್ಕೊಂಡ್ರೆ ಬೇರೆ ವಿಷಯ. ಈ ಥರದವರು ಒಂದಿಷ್ಟು ಜನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಬಡವರಿಗೆಲ್ಲ ಸೈಟನ್ನು ಮಾರಿದ್ದಾರೆ. ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಕೆರೆ ಜಾಗದಲ್ಲಿ ಯಾರೆಲ್ಲ ಮನೆ ಕಟ್ಟಿದ್ದಾರೆ ಅವರೆಲ್ಲರನ್ನ ತೆರವು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ಸರ್ವೆ ನಂಬರ್ ಸರ್? ಎಷ್ಟು ವರ್ಷದಿಂದ ಸರ್ವೆ ನಂಬರ್ 54. ಇದು ಯಾವುದು ಇವತ್ತೇ ಮಾಡ್ತಾ ಇರೋದು, ಯಾರು ಎಷ್ಟು ವರ್ಷದಿಂದ ಮಾಡಿಲ್ಲ. ಇದು ಖಾಲಿ ಇರೋಂಥ ಲ್ಯಾಂಡನ್ನು ಸೈಟ್ ಅಂತ ಮಾಡಿದ್ದಾರೆ. ಸೈಟ್ ಅಂತ ಮಾಡಿ ಕೆಲವರು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ಈ ಮನೆ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು, ಮನೆ ಕಟ್ಟಿದ್ದಾರೆ, ಅವರೇ ಸೇಲ್ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತಾರೆ. ಆ ಕಡೆ ಬಡವ್ರ ಮನೆಗಳು ಸುಮಾರು ಹೊಡೆದಾಕ್ ಬಂದಿದ್ದೀರಿ. ಈಗ ಬಡವ್ರ ಮನೆ ಅಲ್ಲ, ಯಾರು ಸರ್ಕಾರಿ ಕೆರೆ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ, ಬಡವ್ರದ್ದು ಶ್ರೀಮಂತರದ್ದು ಅಂತ ನೋಡೋದಿಲ್ಲ. ಸರ್ಕಾರಿ ಕೆರೆ ಒತ್ತುವರಿ ತೆರವನ್ನು ನಾವು ಮಾಡಲೇಬೇಕಾಗುತ್ತೆ. ಒಬ್ರು ತೆಗೆದು ಒಬ್ರದ್ದು ಬಿಡೋದು ಆಗೋದಿಲ್ಲ, ಎಲ್ಲರದ್ದು ತೆಗಿಬೇಕಾಗುತ್ತೆ. ಅದಕ್ಕೆ ನೀವು ನೋಡ್ತಾ ಇದ್ದೀರಿ, ಇಷ್ಟು ದೊಡ್ಡ ಮನೆಯನ್ನು ತೆಗಿತಾ ಇದ್ದೀವಿ, ಗುಡಿಸ್ಲಿರೋದನ್ನ ತೆಗಿತಾ ಇದ್ದೀವಿ, ಎಲ್ಲವನ್ನ ತೆಗಿತಾ ಇದ್ದೀವಿ. ಕೆರೆ ಜಾಗ ಸಂಪೂರ್ಣ ಸರ್ವೆ ಮಾಡಿದ್ದೀವಿ. ಅದು ಹೇಳ್ತೇನೆ ನಾನು, ಎಷ್ಟು ಎಕರೆ ರೀ? 56 ಎಕರೆ ಕೆರೆ ಜಾಗ ಇದೆ. ಒತ್ತುವರಿ ಎಷ್ಟಿದೆ ಅದರಲ್ಲಿ? ಇವ್ರು ನಿಮಗೆ ಮಾಹಿತಿ ಕೊಡ್ತಾರೆ, AC ಇರ್ತಾರೆ, ನಿಮಗೆ ಒತ್ತುವರಿ ಎಷ್ಟಾಗಿದೆ ಎಕ್ಸಾಕ್ಟಾಗಿ ಕೊಡ್ತಾರೆ. ಅಂದ್ರೆ ಒಬ್ಬರೇ ಒತ್ತುವರಿ ಮಾಡ್ಕೊಂಡು ಮಾರಾಟ ಮಾಡಿದ್ರಾ ಅಥವಾ ಹೆಂಗೆ ಸರ್? ಇದರಲ್ಲಿ ಏನೋ ಗ್ಯಾಂಗ್ ಇದೆಯಾ ಸರ್? ಇದೊಂದು ಬಡವರಿಗೆ ಮಾರಾಟ ಅಂದ್ರೆ ಒಬ್ಬರೇ ಇದ್ರೆ ಇದರಿಂದ ಏನಾದ್ರು ದೊಡ್ಡ ಗ್ಯಾಂಗ್ ಇದೆಯಾ? ಈಗ ಒಮ್ಮೆ ನಾನು ಕ್ರಿಮಿನಲ್ ಮೊಕದ್ದಮೆ ಹೂಡಿದ ಮೇಲೆ ಗೊತ್ತಾಗ್ತದೆ. ಅದು ತನಿಖೆ ಮಾಡಿದ ಮೇಲೆ ಯಾರಿದ್ದಾರೆ, ಅವ್ರ ಹಿಂದೆ ಯಾರ್ಯಾರು ಮಾಡಿದ್ದಾರೆ ಸೇರಿ, ಇದೇ ಥರ ಬೇರೆ ಎಲ್ಲಾದರೂ ಮಾಡಿದಾರ ಅನ್ನೋದ್ರ ಮಾಹಿತಿ ತನಿಖೆಯಲ್ಲಿ ಗೊತ್ತಾಗ್ತದೆ. 2 ಎಕರೆ 22 ಗುಂಟೆ ಒತ್ತುವರಿ. ಇದು ಎಲ್ಲ ಇದೆ ರೀ. ಇದು ನೋಡ್ಬೋದು, ರಾಜಕಾಲುವೆ ಒತ್ತುವರಿ ಮಾಡಿ ಸೈಟನ್ನು ಮಾಡಿದ್ದಾರೆ, ಅದನ್ನು ರಿಮೂವ್ ಮಾಡಲಿಕ್ಕೆ. ಸರ್, PS ಕಾಲೇಜು ರಾಜಕಾಲುವೆ ಪೂರ್ತಿ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪ ಇದೆ ಸುಮಾರು ವರ್ಷಗಳಿಂದ. ನನಗೆ ಇದ್ರವರೆಗೂ ಇದು ಮಾಹಿತಿಗೆ ಬಂದಿಲ್ಲ. ನೀವು ಇವತ್ತು ಗಮನಕ್ಕೆ ತರ್ತಾ ಇದ್ದೀರಿ, ಸರ್ವೆ ಮಾಡಿಸ್ತೀನಿ. ಯಾರೇ ರಾಜಕಾಲುವೆ ಒತ್ತುವರಿ ಮಾಡಿದ್ರು ತೆರವು ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ. ಥ್ಯಾಂಕ್ ಯು. ಪ್ರಭಾವಿಗಳಿಗೆ ಮತ್ತೆ ಬಲಾಢ್ಯರನ್ನ ಯಾರು ಇದು ಮಾಡೋದಿಲ್ಲ, ಬಡವರ ಮೇಲೆ ಹಿಂಗೆ ಇದು ಬಲಾಢ್ಯರೇ. ಇದು ಇಂಥ ಸರ್ಕಾರಿ ಜಮೀನನ್ನು ಕದ್ದು ಮಾರೋರು ಬಲಾಢ್ಯರಲ್ಲದೆ ಇನ್ಯಾರು? PS ಕಾಲೇಜು ರಾಜಕಾಲುವೆ ಒತ್ತುವರಿ ಆಗಿರೋದು, ನಿಮ್ಮ ಅಧಿಕಾರಿಗಳು ಪ್ರತಿ ಸಲ ಮಳೆ ಬಂದಾಗ ಹೋಗ್ತಾರೆ ಬರ್ತಾರೆ, ಮತ್ತೆ ಯಾವುದೇ ಕಾರ್ಯಾಚರಣೆ ಮಾಡಲ್ಲ ಅಲ್ಲಿ. ಇಲ್ಲ, ನೀವು ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಿ, ತಕ್ಷಣ ಸರ್ವೆ ಮಾಡ್ಲಿಕ್ಕೆ ಹೇಳ್ತೀನಿ. ಒತ್ತುವರಿ ಆಗಿದ್ರೆ ಬಲಾಢ್ಯರಿರಲಿ ಸಾಮಾನ್ಯರಿರಲಿ ಎಲ್ಲರದ್ದು ಸರ್ಕಾರಿ ಲ್ಯಾಂಡ್ ಒತ್ತುವರಿ ಮತ್ತೆ ರಾಜಕಾಲುವೆ ಒತ್ತುವರಿ ಏನಿದೆ ಅವೆಲ್ಲವನ್ನು ಬಿಡಿಸ್ತೀವಿ. ಅಲ್ಲ, ಮುಖ್ಯ ರಸ್ತೆ ಈಗ ದೊಡ್ಡಮಂಗಲಕ್ಕೆ ಪರಪ್ಪನಗರದಿಂದ ಬರಬೇಕಾದ್ರೆ ಮುಖ್ಯ ರಸ್ತೆಗೆ ನೀರು ಬರ್ತಾ ಇದೆ ಸರ್. ಪ್ರತಿ ವರ್ಷ ಮಳೆ ಬಂದಾಗ ಅದೇ ಸಮಸ್ಯೆ ಆಗ್ತಿರೋದು. PS ಕಾಲೇಜು ಸಹ ಮುಳುಗೋಗ್ತಿದೆ. ಕೆರೆ ಅಂತ ಆಗುತ್ತೆ ಸರ್? ಅಲ್ಲ, ನಾನು ಹೇಳಿದ್ನಲ್ಲ ನಿಮಗೆ, ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಿ. ಖಂಡಿತ ಅದನ್ನು ಸರ್ವೆ ಮಾಡಿಸ್ತೀವಿ. ಸರ್ವೇರ್ ಇಲ್ಲೇ ಇದ್ದಾರೆ, ಅವರಿಗೆ ಸೂಚನೆ ಕೊಡ್ತೀನಿ, ತಕ್ಷಣ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕಂತ. ಸರ್ವೆ ರಿಪೋರ್ಟ್ ಬಂದ ತಕ್ಷಣ ಕ್ರಮ ತಗೊಳ್ತೀನಿ. ಥ್ಯಾಂಕ್ ಯು.